ನಮ್ಮ ಸಮಸ್ಯೆ ಒಂದು ತಾರ್ಕಿಕ ಅಂತ್ಯ ಮುಗಿಯುವವರೆಗೂ ಒಂದು ಹಂತಕ್ಕೆ ಬರೋ ತನಕ ಈ ಹೋರಾಟ ಹೀಗೆ ಮುಂದುವರಿತದ. ಅದಕ್ಕೆ ಮನವಿ ಪತ್ರ ಕೊಟ್ಟಗಳೇ ನಾವು ಕೈ ತಗೊಂಡಿವಿ. ನಾವು ಗೆದ್ದೀವಿ ಅಂತ ಅವ್ರು ಹೋಗೋದು ಬೇಡ, ನಾವು ಸೋತೀವಿ ಅಂತ ಮನೆಗೆ ಹೋಗೋದಿಲ್ಲ, ಇಲ್ಲೇ ಕೊಡೋದ. ಯಾರು ರೆಡಿ ಇರಲ್ಲ, ಎದ್ದೋಸ್ ಮಂದಿ ಮಾಡೋ. ನಮ್ಮ ಆರ್ಥಿಕ ಇಲಾಖೆಯಿಂದ ಏನ್ ಕೊನೆ ಹಂತಕ್ಕೆ ಮುಟ್ಟಿಸ್ತಾರ ನೋಡಿ, ತಾರ್ಕಿಕ ಅಂತ್ಯ ನೋಡ್ಕೊಂಡು. ಹಾ ಸರ್, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ನಾವು ವಿಕಲಚೇತನರು ಇಲ್ಲ, ನಾವು ಪಂಚಾಯತಿಗೆ ಸೇರಿದ ಹಳ್ಳಿಗಳ ವಿಕಲಚೇತನರ ಕೆಲಸ ಮಾಡ್ಬೇಕಾ, ಇಲ್ಲ ಕಂದಾಯ ಎತ್ತಕ್ ಹೋಗ್ಬೇಕಾ, ಇಲ್ಲ ಪಂಚಾಯತಿ ಸೇರಿದ GPS ಫೋಟೋ ಮಾಡೋದು, ಅಥವಾ ಈ ತರ ಪಂಚಾಯತಿಯ PDOಗಳ ಕೆಲಸ ಆಗ್ಬೋದು, ಬಿಲ್ ಕಲೆಕ್ಟರ್ ಕೆಲಸ ಆಗ್ಬೋದು, ಇಲ್ಲ ಸೆಕ್ರೆಟರಿ ಕೆಲಸ ಆಗ್ಬೋದು, ಇಲ್ಲ ವಾಟರ್ ಮ್ಯಾನ್ಗಳ ಕೆಲಸ ಆಗ್ಬೋದು. ನಮಗೆ ತುಂಬಾ ನೋವು ಕೊಡ್ತಿದ್ದಾರೆ ಅವರೆಲ್ಲ ಸೇರಿ. ನೀವು ನಮ್ಮ ಪಂಚಾಯತಿಲಿ ಇದ್ದೀರಿ, ನೀವು ಕೂತಿದ್ದೀರಿ ಅಂದ್ರೆ ನಾವು ಹೇಳಿದ ಕೆಲಸ ಎಲ್ಲ ನೀವು ಮಾಡಬೇಕು. ಪಂಚಾಯತಿಲಿ ಕಸ ಗುಡ್ಸೋ ಕೆಲಸ ಕೂಡ ನಮ್ಮ ಕೈ ಮಾಡಿಸಿದ್ದಾರೆ. ಇಲ್ಲ ಆದ್ರೆ ಮಾಡು, ಆಗದೆ ಹೋದ್ರೆ ಹೋಯ್ತಾ ಇರು. ನಾನು ಅದನ್ನ ಇವ್ರಿಗೆ ಒಂದ್ಸಲ ಫೋನ್ ಮಾಡಿ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾನು MRWಗೆ ಹೇಳ್ತೀನಿ ಅಂದ್ರು ಅಲ್ಲಿಂದ, ಆದ್ರೂ ಕೂಡ ಅದು ಇಲ್ಲಿವರೆಗೂ ಒಂದು ಚೂರು ಬಗೆಹರಿದಿಲ್ಲ. ಆದ್ರೆ ನಾವು ಕೇಳ್ತಾ ಇರೋದು, ನಾವು ವಿಕಲಚೇತನ ಕೆಲಸ ಮಾಡ್ಲಿಕ್ಕೆ ನೀವು ತಗೊಂಡಿದ್ದೀರಾ, ನಾವು ಅರ್ಹರು, ನಾವು ಅದಕ್ಕೆ ಕೆಲಸ ಮಾಡ್ತೀವಿ. ನೀವು ಏನೇ ಕೆಲಸ ಕೊಟ್ಟರು ಮಾಡ್ಲಿಕ್ಕೆ ನಾವು ಸಿದ್ಧ. ನಾವು ಪಂಚಾಯತಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಪಂಚಾಯತಿಯಿಂದ ನಮ್ಗೆ ಏನ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಬೇಕು. ಒಂದು TADA ಕೂಡ ಅವರು ಕೊಡ್ತಾ ಇಲ್ಲ, ಆಯ್ತಾ? ಒಂದು TADA ಕೂಡ ಅವರು ಕೊಡ್ತಾ ಇಲ್ಲ, ಓಕೆನಾ? ಒಂದು ಕೂಡ್ಲಿಕ್ಕೆ ಜಾಗ ಇಲ್ಲ, ಆದ್ರೂ ನಾವು ಸರಿ ಸಮಾನ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಪಂಚಾಯತಿನ ಯಾವ ಕೆಲಸ ಮಾಡೋಣ, ಇಲ್ಲ ವಿಕಲಚೇತನ ಕೆಲಸ ಮಾಡೋದ, ಕೊಡೋದು 10,000 ರೂಪಾಯಿ ಸಂಬಳದಲ್ಲಿ ನಾವು ಯಾವ ಕೆಲಸ ಮಾಡೋಣ ಅಂತ ನೀವು ನಮ್ಗೆ ಹೇಳ್ಬೇಕು ಸರ್. ನಾವು ನಿಮ್ಗೆ ಗಮನಕ್ಕೆ ತಂದ್ರು ಕೂಡ ನೀವು ಅದನ್ನ, ಅದು ಸರಿ ಆಗಿಲ್ಲ ಸರ್. ಈಗ ಸಹೋದರಿ ಹೇಳ್ತಾ ಇದ್ರು, ನಮ್ಮ ಪಂಚಾಯತಿಗಳಲ್ಲಿ ನಮ್ಮನ್ನ ಕಸ ಗುಡಿಸುವ ಕೆಲಸಕ್ಕೆ, ಗಂಡು ಮಕ್ಳಿದ್ರೆ ಟೀ ತಗೊಂಬಂದು ಕೊಡೋದಿಕ್ಕೆ, ಮತ್ತೆ ಕಂದಾಯ ವಸೂಲಿ ಮಾಡೋದಿಕ್ಕೆ, ಉದ್ಯೋಗ ಖಾತ್ರಿಯಲ್ಲಿ ನೋಂದಣಿ ಮಾಡೋದಿಕ್ಕೆ, ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಕಂಪ್ಯೂಟರ್ ಕೆಲಸ ಮಾಡಿಸೋದಿಕ್ಕೆ, ಯಾರು ಇಲ್ಲ ಅಂದರೆ ಆಫೀಸ್ ಕಾಯಕ್ಕೆ. 6 ಪ್ರಶ್ನೆಗಳನ್ನು ಕೂಡ ಈ ಅಂಶಗಳು ಗಮನಕ್ಕೆ ಬಂದಿದೆ. ಈಗ ಕರ್ನಾಟಕ ಇವ್ಯಾಲ್ಯುವೇಷನ್ ಅಥಾರಿಟಿಯವರು, ಕರ್ನಾಟಕ ಸರ್ಕಾರ ನಮ್ಮ ಯೋಜನೆಯನ್ನ ಇವ್ಯಾಲ್ಯುವೇಷನ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿ ಒಂದು ಕ್ವಶನ್ ಪೇಪರ್ ಕೂಡ ಮಾಡಿದ್ವಿ. ಆ ಕ್ವಶನ್ ಪೇಪರ್ಲಿ ಪಾಯಿಂಟನ್ನು ಕೂಡ ಹಾಕಿದ್ದೀನಿ ನಾನು. ನಮ್ಮ ಕಾರ್ಯಕರ್ತರನ್ನ ಪಂಚಾಯತಿಯಲ್ಲಿ ಯಾವ ಇತರೆ ಉದ್ಯೋಗಕ್ಕೆ ಬಳಸ್ಕೊತಿದ್ದೀರಾ ಅಂತ. ಮತ್ತೆ ನಿಮಗೂ ಕೂಡ ಕೇಳಿದ್ದೀನಿ, ಅಲ್ಲ 4-5 ಹಂತದಲ್ಲಿ ಪ್ರಶ್ನಾವಳಿ ಬರುತ್ತೆ. ಮತ್ತೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತಕ್ಕಂಥದ್ದು ಕ್ವಶನರಿಯಲ್ಲಿದೆ. ನೀವೇನೀಗ ಸಮಸ್ಯೆಗಳಿದೆಯೋ ಎಲ್ಲಾ ಸಮಸ್ಯೆಗಳನ್ನು ಕ್ವಶನರಿಯಲ್ಲಿ ಮಾಡಿ ನಿಮ್ಮಿಂದ ಆನ್ಸರ್ ತಗೊಂಡು ಕರ್ನಾಟಕ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ನನ್ನ 2 ತಿಂಗಳಲ್ಲಿ ಅದು ಬಗೆಹರಿಯುತ್ತೆ. ನಮ್ಮ 17 ವರ್ಷದ ಯೋಜನೆಯ ಪ್ರತಿಫಲ ಮತ್ತೆ ಫಲಿತಾಂಶ ಮತ್ತೆ ಸಮಸ್ಯೆಗಳನ್ನು ಒಳಗೊಂಡಂತೆ ಇವ್ಯಾಲ್ಯುವೇಷನ್ ಮಾಡ್ತಾ ಇದ್ದಾರೆ. 2 ಯೋಜನೆಗಳನ್ನ, DDRC ಮತ್ತೆ ಗ್ರಾಮೀಣ ಪುನರ್ವಸತಿ ಯೋಜನೆಯನ್ನ. ಆ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ನೀವೇನು ಸಮಸ್ಯೆ ಹಿಡಿದಿರೋ ಎಲ್ಲ ಪ್ರಶ್ನೆಗಳನ್ನ ಹಾಕಿ ನಾನೇ ಆನ್ಸರ್ ರೆಡಿ ಮಾಡಿ ಟಿಕ್ ಮಾಡೋ ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ. ನೀವು ಟಿಕ್ ಮಾಡಿ ಕಳಿಸಿ, ನಾವು ಸರ್ಕಾರದಿಂದ ಅದು ಕನ್ಸಲ್ಟೇಟ್ ಮಾಡ್ತಾರೆ, ಕನ್ಸಲ್ಟೇಟ್ ಮಾಡಿ ಸರ್ಕಾರದ ವರದಿ ಹೋಗುತ್ತೆ. ಅದರ ಆಧಾರದ ಮೇಲೆ ನಾವು ಪಂಚಾಯತ್ ರಾಜ್ ಇಲಾಖೆಗೆ ಪತ್ರವನ್ನು ಬರೆದು ಆದೇಶವನ್ನು ಮಾಡಿಸ್ಕೊಳ್ಳೋಣ. ಈಗಾಗಲೇ TAದ್ದು 1 ವರ್ಷದ ಹಿಂದೆ ಲತಾ ಕುಮಾರಿ ಅವರು ಇರಬೇಕಾದ್ರೆ ನಾವು ಪಂಚಾಯತ್ ರಾಜ್ ಇಲಾಖೆಗೆ ಪತ್ರ ಬರೆದಿದ್ವಿ, ಕೇಳ್ಕೊಂಡ್ವಿ. ಅದರಲ್ಲಿ VRWಗಳಿಗೆ ವಾರ್ಷಿಕವಾಗಿ 12,000, MRWಗೆ 25,000ವನ್ನ ಸಾರಿಗೆ ಭತ್ಯೆ ಮತ್ತೆ ಇಲ್ಲ, ಒಂದು ನಿಮಿಷ ಹೇಳ್ತೀನಿ ಪ್ರಶ್ನೆಗೆ, ಲೇಖನ ಸಾಮಗ್ರಿ ಮತ್ತೆ ಸಾರಿಗೆ ವೆಚ್ಚಕ್ಕೆ ಕೊಡಬೇಕು ಅಂತ ಆಡಳಿತ ಸುಧಾರಣಾ ಆಯೋಗವೇ ಶಿಫಾರಸು ಮಾಡಿತ್ತು. ಅದು ನಾವು ಬರೆದಿರ್ತಕ್ಕಂಥದ್ದಲ್ಲ. ಹಿಂದೆ ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕವನ್ನು ಇವ್ಯಾಲ್ಯುವೇಷನ್ ಮಾಡಿ ಅವ್ರಿಗೆ ಬೇಕಾದಂಥ ಮೂಲಭೂತ ಸಮಸ್ಯೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಸಾರಿಗೆ ಭತ್ಯೆಯನ್ನು 5% ಅನುದಾನದಲ್ಲಿ ಕೊಟ್ಟು ಅವ್ರಿಗೆ ಗೌರವಧನ ಜೊತೆಗೆ ಅದರ ಭತ್ಯೆಯನ್ನು ನಿವಾರಣೆ ಮಾಡಿದ್ರೆ ಅವ್ರಿಗೆ ಆರ್ಥಿಕವಾಗಿ ಸಬಲರನ್ನು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡಿಕೊಟ್ಟಿತ್ತು. ಆ ಪತ್ರವನ್ನು ಇಟ್ಕೊಂಡು ನಾನು ಕಾರ್ಮಿಕರ ಕಮಿಷನ್ಗೆ ಬರೆದಿದ್ದೆ, RDPR ಕಮಿಷನ್ಗೆ ಬರೆದಿದ್ವಿ.
ಕಮಿಷನರು ಕೂಡ ಅದನ್ನ ಆದೇಶವನ್ನ ಮಾಡಿದ್ರು. ಆದ್ರೆ ಒಂದು ಲೈನನ್ನು ಹಾಕಿದರೆ ನಿಯಮಾನುಸಾರ ಕ್ರಮ ಕೈಗೊಳ್ಳತಕ್ಕದ್ದು ಅಂತ CO ಅವರಿಗೆ ಬರೆದ್ಬಿಟ್ಟಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ 6,000 ತಿಂಗಳು ತಗೊಳ್ತಕ್ಕಂಥವ್ರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 7 ಪಂಚಾಯತಿ ಇದೆ. ಬೆಂಗಳೂರು ಪೂರ್ವದಲ್ಲಿ ಯಾರಿದ್ದಾರೆ ಇಲ್ಲಿ? ಬೆಂಗಳೂರು ಪೂರ್ವ ತಾಲೂಕು 7 ಪಂಚಾಯತಿಯವರು ಪ್ರತಿ ತಿಂಗಳು 5,000 ತಗೋತಿದ್ದಾರೆ. ಅದೇ MRW ಪ್ರತಿ ತಿಂಗಳು 10,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ತಗೋತಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ತಗೋತಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿನ CO ಮತ್ತೆ EO ಅವರು ಹೇಗೆ ಆದೇಶವನ್ನ ಮಾಡ್ತಾರೋ ಆಗ ಮಾಡಿಕೊಟ್ಟಿದ್ದಾರೆ. ಅದು ಕಡ್ಡಾಯವಾಗಿ ಮಾಡ್ಕೊಡ್ಬೇಕಂತ ಮತ್ತೆ ಒಂದು ಜಂಟಿ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದ್ದೀವಿ, ಸಹಿಯಾಗಿ ಬಂದಿಲ್ಲ. ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸುಮ್ಮನೆ ನೀವೇನು ಒಂದು ಆದೇಶವನ್ನ ಮಾಡಿದಾರೋ ಅದನ್ನ ಈ CO ಗಳು EO ಗಳಿಗೆ ಬರೆದಿದ್ದಾರೆ. EO ಗಳು PDO ಗಳಿಗೆ ಬರೆದ್ರೆ ಅದನ್ನ ಪಾಲನೆಯನ್ನ ಆಗ್ತಾ ಇಲ್ಲ. ನೀವು ಜಂಟಿ ಸುತ್ತೋಲೆಯನ್ನ ಮಾಡ್ಕೊಡ್ಬೇಕು ಅಂತ ಒಂದು ಜಂಟಿ ಸುತ್ತೋಲೆಯನ್ನ ಕಳಿಸಿದೀವಿ. ನಮ್ಮ ಇಲಾಖೆ ಸೆಕ್ರೆಟರಿ ಮತ್ತೆ RDPR ಸೆಕ್ರೆಟರಿ ಒಳಗೊಂಡಂತೆ ಅದು ಸಹಿಯಾಗಿ ಬಂದ ಕ್ಷಣ ಬರುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಬರ್ಬಹುದು. ನಾನು ಫಾಲೋ ಅಪ್ ಮಾಡಿದ್ದೀನಿ. ಏಪ್ರಿಲ್ ತಿಂಗಳಲ್ಲಿ ಬರ್ಬೋದು ಅದು. ಸರ್ ಮೇಡಮ್ ಕೇಳ್ತಾ ಇದ್ದಾರೆ, URWS ವಿಭಾಗವೇ ಬೇರೆ, VRW ವಿಭಾಗವೇ ಬೇರೆ. ಯಾವುದೇ ಯೋಜನೆ, ನಮ್ಮ ಯೋಜನೆ ಅಡಿಯಲ್ಲಿ ಯಾವುದೇ ಆದೇಶಗಳು ಬಂದ್ರೆ ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ VRW ಮತ್ತು MRWಗಳು ಮಾತ್ರ ಅಪ್ಲಿಕೇಬಲ್ ಆಗ್ತಾರೆ. ಇನ್ನ URWಗಳು 2 ವಿಂಗ್ ಇದೆ. BBMP ಬರ್ತಕ್ಕಂಥವರೇ ಬೇರೆ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ 4 ವಿಭಾಗದಲ್ಲಿ ಬರ್ತಕ್ಕಂಥವರೇ ಬೇರೆ. ಅದರಿಂದ ನಿಮ್ಗೇನಾದ್ರೂ ಮಾಡಬೇಕು ಅಂದ್ರೆ ಪೌರಾಡಳಿತ ನಿರ್ದೇಶನಾಲಯದಿಂದನೇ ಮಾಡಿಸ್ಕೊಂಡ್ ಬರಬೇಕು. ಈಗ ಈ ಹಾಜರಾತಿಗೆ ಸಂಬಂಧಪಟ್ಟಂತೆ ಪೌರಾಡಳಿತ ನಿರ್ದೇಶನಾಲಯ ಆದೇಶ ಮಾಡಿದೆ. ಆದ್ರೆ ಅವ್ರಿಗೆ ಪಂಚತಂತ್ರ 2 ತಂತ್ರಾಂಶ ಇಲ್ಲ. ಅವ್ರು ಯಾವುದೇ ಬಯೋಮೆಟ್ರಿಕ್ ಮಿಷಿನ್ ಅನ್ನ ಅಳವಡಿಸ್ಕೋಬಹುದು. ಅವ್ರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಬರೆದಿದ್ದಾರೆ. ಪೌರಾಡಳಿತ ನಿರ್ದೇಶಕರೇ ಬರೆದಿದ್ದಾರೆ. ಜೊತೆಯಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಸಾರಿಗೆ ಭತ್ಯೆಯನ್ನ ಕೊಡಿ ಅಂತ ಮತ್ತೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀನಿ. ಅದು ಇನ್ನೂ ಆದೇಶ ಆಗಿಲ್ಲ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ವರ್ಷದಲ್ಲಿ ಅವರು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಿದ್ದಾರೆ. ಅದರಡಿ ಆಗ್ಬಹುದು. ಸಹಾಯಧನ ವೈಯಕ್ತಿಕಪ್ಪ, ಇದು ಯೋಜನೆಗೂ ಸಂಬಂಧಪಟ್ಟಿದ್ದಕ್ಕೂ ಸಂಬಂಧಿತ. ಸರ್ ಶಿವಮೊಗ್ಗದಲ್ಲಿ ನಾವು CS